ಕೆಳಗಡೆ ಹೆಸರು ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಮಂಗಳೂರು ವಿಭಾಗನ ನಮ್ಮ ನೇತೃತ್ವದಲ್ಲಿ ಸೇರಿಸಿದಿರಿ, ತಮಗೆ ಅಭಿನಂದನೆಗಳು. ನಿಮ್ಮ ಅಭಿನಂದನೆಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕವಾದ ತೀರ್ಮಾನ. ಮಂಗಳೂರು ಪ್ರದೇಶ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಬಂದರು ಪ್ರದೇಶವಾಗಿ ಸುಮಾರು 23 ವರ್ಷಗಳ ಕಾಲ ಏನು ಇವತ್ತು ಪಾಲಕ್ಕಾಡ್ಗೆ ಸೇರ್ಪಡೆ ಆಗಿತ್ತು, ಅದನ್ನು ತಾಂತ್ರಿಕ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಜುಲೈ 17ನೇ ತಾರೀಕು 2024ಕ್ಕೆ ಲೋಕಸಭಾ ಸದಸ್ಯರಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ನನ್ನನ್ನು ಮಂತ್ರಿ ಮಾಡಿದ ಮೇಲೆ ನನ್ನ ಮೊದಲನೇ ಸಭೆ ಮಾಡಿದ್ದು ಕೊಂಕಣ್ ರೈಲ್ವೆ, ನೈಋತ್ಯ ರೈಲ್ವೆ ಮತ್ತು ಸೆಂಟ್ರಲ್ ರೈಲ್ವೆ 3 ಭಾಗದ ಜನರಲ್ ಮ್ಯಾನೇಜರ್ನ ಕರೆದು ನಾನು ಕರ್ನಾಟಕದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಮಂತ್ರಿಯೂ ಕೂಡ ಆಗಿದ್ದರಿಂದ ಇವತ್ತು ಇದರ ಬಗ್ಗೆ ತುಂಬ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಅದು ಸಭೆಯನ್ನು ಮಾಡಿದ ಮೇಲೆ ಸುಮಾರು ಸಾವಿರಾರು ಜನ ಸೇರಿದರು. ಆ ಸಭೆಯಲ್ಲಿ ಅಲ್ಲಿಯ ಸ್ಥಳೀಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಬ್ರಿಜೇಶ್ ಚೌತಾ ಅವರು ಮತ್ತು ಕಾರವಾರದ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಪೂಜಾರಿಯವರು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು, ತಾಂತ್ರಿಕ ತಜ್ಞರನ್ನೆಲ್ಲ ಸೇರಿಸಿ 22-23 ವರ್ಷಗಳಿಂದ ಯಾವ ಸಮಸ್ಯೆ ಆ ಭಾಗದ ಜನರನ್ನು ಕಾಡ್ತಾ ಇತ್ತೋ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ನಮ್ಮ ಭಾಗದ ಜನ ದೂರದ ಪಾಲಕ್ಕಾಡ್ಗೆ ಹೋಗಿ ಒಂದು ಸಣ್ಣದಾದರೂ ಕೂಡ ಆಗ್ತಕ್ಕಂಥ ತೊಂದರೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಇದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಿ ನಮ್ಮ ಸ್ಥಳೀಯ ಲೋಕಸಭಾ ಸದಸ್ಯರ ಒಂದು ಭಾವನೆಯನ್ನು ಅರ್ಥ ಮಾಡ್ಕೊಂಡು ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರು ನಮ್ಮ ರಾಜ್ಯದ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು ಎಲ್ಲವನ್ನು ಮಾಡಿ ಏನೋ ನಡೀತದೆ ಅಂತ ಇದ್ರು ಅವರು. ನನ್ನ 49 ವರ್ಷದ ಅನುಭವವನ್ನು, ಅಲ್ಲಿದ್ದಂಥ ಗಾಂಭೀರ್ಯತೆಯನ್ನು, ಆ ಕೆಲಸದಲ್ಲಿದ್ದಂಥ ಬದ್ಧತೆಯನ್ನು, ಆ ಭಾಗದ ಜನರಿಗೆ ಆಗ್ತಕ್ಕಂಥ ತೊಂದರೆಯನ್ನು ಅರ್ಥ ಮಾಡಿಕೊಂಡು ತಾಂತ್ರಿಕ ತಜ್ಞರನ್ನು ಪ್ರಾಯಶಃ ಪದೇ ಪದೇ ಭೇಟಿ ಮಾಡಿ ವಾಸ್ತವಾಂಶಕ್ಕೆ ಆದ್ಯತೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ತಾಂತ್ರಿಕ ತಜ್ಞರು ಕೇರಳ ರಾಜ್ಯನೂ ಬೇರೆ ಇಲ್ಲ, ಕರ್ನಾಟಕ ಬೇರೆ ಇಲ್ಲ, ಮತ್ತೊಂದು ಬೇರೆ ಇಲ್ಲ ಅನ್ನೋದನ್ನು ಮಾಡಿ ಸುಮಾರು 85% ಭಾಗ ನಮ್ಮ ಮಂಗಳೂರು ಭಾಗದ ನಮ್ಮ ಜೀವನದ ವ್ಯವಸ್ಥೆ ಏನಿತ್ತು ಅದು ಸುಮಾರು 23 ವರ್ಷಗಳ ಕಾಲ ಅದು ಪಾಲಕ್ಕಾಡ್ಗೆ ಸೇರಿತ್ತು. ಅದನ್ನು ಈಗ ರಾಷ್ಟ್ರದ ಇವತ್ತು ನಮ್ಮ ಭಾಗವನ್ನು ನಮಗೆ ನಮ್ಮ ಏನು ಸೌತ್ ವೆಸ್ಟರ್ನ್ ರೈಲ್ವೆಗೆ ಸೇರಿಸಿದ್ದಾರೆ. ಇದೊಂದು ಐತಿಹಾಸಿಕವಾದ ತೀರ್ಮಾನ. ಈ ತೀರ್ಮಾನ ಮಾಡಿದಂಥ ನಮ್ಮ ತಾಂತ್ರಿಕ ತಜ್ಞರಿಗೆ, ರೈಲ್ವೆ ಇಲಾಖೆಯ ನುರಿತ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರಿಗೆ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಈ ಒಂದು ಗಾಂಭೀರ್ಯತೆಯ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡು ಮಾಡಿರೋದ್ರಿಂದ ನಾನು ರಾಜ್ಯದ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನನಗೆ 3-4 ದಿನಗಳಿಂದ ಕೇರಳದ ಬಹುತೇಕ ನಮ್ಮ ಸ್ನೇಹಿತರುಗಳು ಮಾತನಾಡ್ತಾರೆ, ನೀವು ಕೇವಲ ಒಂದು ರಾಜ್ಯದವರಾಗಿ ಈ ಥರ ಮಾಡಿದ್ದೀರಿ ಸರಿನಾ ಅಂತಂದು. ನಾನು ಇದ್ರೊಳಗೆ ನಮ್ದು ಏನೇನು ಇಲ್ಲಪ್ಪ, ಲೋಕಸಭಾ ಸದಸ್ಯರು ಕೊಟ್ಟಂಥ ಅವರ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ತಾಂತ್ರಿಕವಾಗಿದ್ದಂಥ 3 ಜನ ಜನರಲ್ ಮ್ಯಾನೇಜರ್ಗಳನ್ನ ಮತ್ತು ಬೇರೆ ಬೇರೆ ಅಧಿಕಾರಿಗಳನ್ನು ತಾಂತ್ರಿಕವಾಗಿರ್ತಕ್ಕಂಥ ಎಲ್ಲವನ್ನು ಮಾಡಿ ಭಾರತ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅವ್ರಿಗೆ ಏನಾಗಿದೆ, ಏನು ಆದಾಯ ಬರ್ತಾ ಇದ್ದಿದ್ದು ಕರ್ನಾಟಕದಲ್ಲಿ ಅದನ್ನು ಪಡೀತಾ ಇದ್ದಿದ್ದು ಕೇರಳ ಆಗಿದ್ದರಿಂದ ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿಗಳು, ಅಲ್ಲಿಯ ರಾಜ್ಯದ ಲೋಕಸಭಾ ಸದಸ್ಯರು ಪ್ರಾಯಶಃ ವಾಸ್ತವಾಂಶಕ್ಕೆ ಆದ್ಯತೆ ಕೊಡಬೇಕಾಗ್ತದೆ. ನಾವು 22-23 ವರ್ಷ ನಿಮ್ಮ ವ್ಯವಸ್ಥೆಯಲ್ಲಿ ಇದ್ವಿ. ನಮ್ಮದು ಅದು ಅಂಥದ್ದು ಎಲ್ಲರಿಗೂ ಗೊತ್ತಿತ್ತು, ಅದು ನಿಮಗೂ ಕೂಡ ಗೊತ್ತಿತ್ತು. ಒಂದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಈ ರೀತಿಯಾದ ಕೆಲವು ತೀರ್ಮಾನಗಳು ಮಾಡೋದ್ರಿಂದ ರಾಜ್ಯದಲ್ಲ ಆಯಾ ರಾಜ್ಯದವರು ಆ ರಾಜ್ಯದಲ್ಲೇ ಇರಬೇಕು ಅಂತ ಅನ್ನುವ ವಾಡಿಕೆ ಏನಿಲ್ಲ. ಆದರೆ ಮೈಸೂರು ಭಾಗಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಮಂಗಳೂರು ಹಾರ್ಬರ್ ಇರ್ಬೋದು, ಮಂಗಳೂರಿನ ಬೇರೆ ಬೇರೆ ಇರ್ಬೋದು, ಪೆಟ್ರೋಲಿಯಂ ಮೆಟೀರಿಯಲ್ಸ್ ಇರ್ಬೋದು, ನಮ್ಮ ಬೇರೆ ಏನು ಮೈನಿಂಗ್ಸ್ ಇರ್ಬೋದು, ಪ್ರತಿಯೊಂದು ವಹಿವಾಟಿಗೂ ಕೂಡ ಅನುಕೂಲ ಆಗ್ತದೆ.
ಅದನ್ನು ಬೆಂಗಳೂರಿಗೂ ಕೂಡ ಸಾಗಣೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಸುಮಾರು ವರ್ಷದ ಬೇಗುದಿಗೆ ಬಿದ್ದಂಥ ಈ ತೀರ್ಮಾನವನ್ನು ನಾನು ನಮ್ಮದೇನಿದ್ರು ನಾಮಕಾವಸ್ಥೆ ಪಟೇಲ ಇದ್ದಂಗೆ ತಾಂತ್ರಿಕವಾಗಿ ಏನು ಮಾಡಬೇಕಾಗಿತ್ತೋ ಅದು ಭಾರತ ಸರ್ಕಾರ ಮಾಡಿದೆ. ಆ ಭಾಗದ ಜನರ ನಿರೀಕ್ಷೆಯ ಒಂದು ಭಾವನೆ ಏನಿತ್ತು ಅದನ್ನು ನಮ್ಮ ನೀಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅಲ್ಲಿಗೆ ಸಾರ್ಥಕ ಅನಿಸ್ತಾ ಇದೆ ನಿಮಗೆ ರೈಲ್ವೆ ಖಾತೆ ಸಚಿವರಾಗಿದ್ದೀರಿ. ಸಾರ್ಥಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ರೈಲ್ವೆ ಖಾತೆ ಸಚಿವನಾಗಕ್ಕೆ ಮುಂಚಿತವಾಗಿ ಮೂಲಭೂತ ಸಚಿವನಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರಿಂದ ಸ್ವಲ್ಪ ಇದರ ಗಾಂಭೀರ್ಯತೆ ಗೊತ್ತಿತ್ತು. ಇದನ್ನು ಉಪಯೋಗಿಸ್ಕೊಂಡಿದ್ದೀವಿ ಮತ್ತು ಇದರಿಂದ ಯಾವುದೇ ರಾಜ್ಯದವರಿಗೆ ಅವರಲ್ಲಿ ಒಂದು ಸಣ್ಣದು ಕೂಡ ಅಪಚಾರ ಇಲ್ಲ. ಪಾಲ್ಕಾಡ್ನಲ್ಲಿದ್ದಂಥ DRM ಆಫೀಸು ಪಾಲ್ಕಾಡ್ನಲ್ಲಿ ಇರ್ತದೆ. ನಮ್ಮ ಮಂಗಳೂರು ಭಾಗವನ್ನು ಏನು ಇಲ್ಲಿವರೆಗೂ ಪಾಲ್ಕಾಡ್ನಲ್ಲಿತ್ತು ಅದನ್ನು ನಾವು ಮೈಸೂರಿಗೆ ಸೇರ್ಪಡೆಗೊಳಿಸಿದ್ದೀವಿ. ಕೇರಳದ CM ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಅದು ಆರ್ಥಿಕವಾಗಿ ಸ್ವಲ್ಪ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಅದು ತುಂಬ ಚರ್ಚೆ ಆಗ್ತಕ್ಕಂಥದ್ದು. ನಾನು ಭಾರತ ಸರ್ಕಾರದ ಮಂತ್ರಿಗಾಗಿ ನಾನು ಏನು ಹೇಳ್ಬೋದು ಹೇಳಿದ್ದೀನಿ. ಇದು ಆ ಭಾಗದ 3 ಜನ ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು, ವಿಶೇಷವಾಗಿ ಅಲ್ಲಿಯ ಸ್ಥಳೀಯ ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌತ ಅವರು ತುಂಬ ಪ್ರಯತ್ನವನ್ನು ನನ್ನ ಜೊತೆಯಲ್ಲಿ ಹಾಕಿ ಅದನ್ನು ಮಾಡೋದ್ರಿಂದ ನಮ್ಮ ಕನ್ನಡಿಗರಿಗೆ ಒಂದಷ್ಟು ಕೆಲಸ ಸಿಗ್ತದೆ. 23 ವರ್ಷ ವಂಚಿತರಾಗಿದ್ದಂಥ ಕೆಲವು ನ್ಯೂನತೆಗಳು ಸರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಇದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ನಮ್ಮ ರೈಲ್ವೆ ಇಲಾಖೆ ತುಂಬ ಗಾಂಭೀರ್ಯವಾಗಿ ತೆಗೆದುಕೊಂಡು ಒಳ್ಳೆಯ ಒಂದು ತೀರ್ಮಾನವನ್ನು ಕೊಟ್ಟಿದೆ. ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ ನಾನು ಆ ಥರ ಯೋಚನೆ ಮಾಡಿಲ್ಲ. ಪಕ್ಷಕ್ಕಿಂತ ದೇಶ ಈ ಎರಡು ಕೆಲಸವನ್ನು ನಮ್ಮ ರಾಷ್ಟ್ರೀಯ ನಾಯಕರುಗಳು ಪಕ್ಷ ಈಗಾಗಲೇ ಬಲಾಢ್ಯವಾಗಿದೆ. ಪಕ್ಷದಲ್ಲಿ ಸೋಮಣ್ಣನಿಗಿನ್ನ ಒಳ್ಳೆ ಬುದ್ಧಿವಂತರಿದ್ದಾರೆ. ಪಕ್ಷ ಏನು ತೀರ್ಮಾನ ಮಾಡ್ತದೋ ಆ ತೀರ್ಮಾನದಲ್ಲಿ ನಾವೆಲ್ಲ ಹೆಜ್ಜೆ ಇಡ್ತೀವಿ. ಭಗವಂತನಿಗೆ ಗೊತ್ತು, ನನಗೆ ನಿಮ್ಗೆ ಎಷ್ಟು ಗೊತ್ತು ಅಷ್ಟೇ ಗೊತ್ತು. ಅಮಿತ್ ಅವರ ಫೋಟೋ ಇರೋದಕ್ಕೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್, ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ. ಒಂದು ಅಂಶ ತಾಳ್ರಿ. ಆ ರಾಹುಲ್ ಗಾಂಧಿಗೆ ಮೊದಲು ಪ್ರೈಮರಿ ಸ್ಟೇಜ್ನಲ್ಲಿ ಏನು ಅನ್ನೋದು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ಒಂದು ಕಡೆ ಎಲ್ಲೋ ಇದ್ದಂಥ ಜನ ಬಂದು ಇಷ್ಟೆಲ್ಲ ಗಾಂಭೀರ್ಯತೆ ಅರ್ಥ ಮಾಡ್ಕೊಳ್ತೀರ. ಈ ರಾಷ್ಟ್ರದ 140 ಕೋಟಿ ಜನ ವಿರೋಧ ಪಕ್ಷದ ನಾಯಕನಾಗಿ ಒಪ್ಕೊಂಡಿದ್ರು ಕೂಡ ಇನ್ನೂ ನಿಮಗೆ ಗಾಂಭೀರ್ಯತೆ ಬಂದಿಲ್ಲ, ದೇಶದ ಬಗ್ಗೆ ಅರಿವು ಬಂದಿಲ್ಲ, ಈ ದೇಶದ ನಡೆದು ಬಂದ ದಾರಿ ಗೊತ್ತಿಲ್ಲ, ಈ ದೇಶದ ಇತಿಹಾಸ ಗೊತ್ತಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ನೀವು ಮಾಡಿದಂಥ ಬಹುತೇಕ ಪಾಪದ ಕೆಲಸವನ್ನು ಕೇವಲ 12 ವರ್ಷದಲ್ಲಿ ಕಳೆದು ಬಡತನದಲ್ಲಿದ್ದಂಥ 25 ಕೋಟಿ ಬಡವರನ್ನು ಮೇಲ್ಪಂಕ್ತಿಗೆ ತರುವುದ್ರ ಜೊತೆಯಲ್ಲಿ ಏನು 3 ಕೋಟಿ ಜನ ಶುದ್ಧ ಕುಡಿಯೋ ನೀರನ್ನು ಕುಡಿತಾಯಿದ್ರು, ಇವತ್ತು 16 ಕೋಟಿ ಜನ ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಮಾಡಿದ್ದೇವೆ. ರೈಲ್ವೆ ಇಲಾಖೆಯಲ್ಲಿ ಒಂದು ಕ್ರಾಂತಿ ಆಗಿದೆ. ರೈಲ್ವೆ ಮತ್ತು ಹೈವೇ ಈ ದೇಶದ ಸಂಪತ್ತಿಗೆ ಕಾರಣ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ತೋರಿಸಿದ್ದಾರೆ. ವಿಕಸಿತ ಭಾರತ 2047ಕ್ಕೆ ಭಾರತೀಯರು ಹೇಗಿರಬೇಕು, ಈ ದೇಶ ಯಾವ ಮುಂದಕ್ಕೆ ಇರಬೇಕು ಅನ್ನೋದನ್ನು ಮಾಡೋದನ್ನು ತಡ್ಕೊಳಕ್ಕಾಗ್ದಿರ ಎಲ್ಲ ಒಂದು ಕಡೆ 15 ದಿನ ಇಲ್ಲಿರ್ತೀರ, 25 ದಿನ ನೀವು ಫಾರಿನಲ್ಲಿ ಇರ್ತೀರ. ನಿಮಗೆ ಭಾರತದ ವ್ಯವಸ್ಥೆನೂ ಗೊತ್ತಿಲ್ಲ, ಭಾರತದ ಏನು ನಡೆದು ಬಂದ ದಾರಿಯೂ ಕೂಡ ಗೊತ್ತಿಲ್ಲ, ಆ ಸಂಸ್ಕಾರವೂ ಕೂಡ ನಿಮಗೆ ಇಲ್ಲದೇ ಇರ್ತದ್ದು. ಸನ್ಮಾನ್ಯ ಅಮಿತ್ ಶಾ ಅವರು ಈ ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿ ಯಾರು ಇಲ್ದಿರ ಇದೇನು ನಿನ್ನ ನೀಡೋಕ್ಕಾಯ್ತಾರೆ? ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಇವತ್ತು ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ನಾವು ಫೋಟೋ ಹಾಕೊಳ್ಳೋದಿಲ್ವಾ? ಸಿದ್ದರಾಮಯ್ಯಂದು ಇರಲಿಲ್ವಾ? DK ಶಿವಕುಮಾರ್ದು ಇಲ್ವಾ? ನಿಮ್ಮ ತಂದೆದು ಇರಲಿಲ್ವಾ? ನಿಮ್ಮ ತಾತಂದು ಇರಲಿಲ್ವಾ? ನಿಮ್ಮ ಅಜ್ಜಿದು ಇರಲಿಲ್ವಾ? ಅವಾಗ ಗೊತ್ತಿರಲಿಲ್ವಾ? ಅಮಿತ್ ಶಾ ಅವರು ಈ ರಾಷ್ಟ್ರದ ಗೃಹ ಮಂತ್ರಿಗಳು ದೇಶದ ನಕ್ಸಲಿಸಮ್ನ ಸಂಪೂರ್ಣವಾಗಿ ತೊಳೆದಾಕೋದಲ್ಲ ನಿಸ್ಕಾಗ್ತಂಥ ಒಬ್ಬ ಮಹಾನ್ ನಾಯಕ ಆಗಿರೋದ್ರಿಂದ ಅವರ ಸ್ಟೇಷನ್ಗೆ ಹೋಗಿದ್ದರಿಂದ ನನಗನ್ನಿಸ್ತದೆ ಈ ರೀತಿಯಾದ ಕ್ಷುಲ್ಲಕವಾದ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿದ್ದಾರೆ ಅನ್ನೋದಕ್ಕೆ ಅನಾಲಾಯಕ ಅಂತ ನನ್ನ ಭಾವನೆ. ಈಗ ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಸಹಕಾರ ಸಿಗ್ತಾ ಇದೆಯಾ ತಮಗೆ? ಸಹಕಾರ ಸಿಗ್ತದೆ, ನಾನು ಬಿಡಬೇಕಲ್ಲ ರಾಮವ್ರೆ. ಸಿಗ್ತಾ ಇದೆಯಾ ಅಂತ? ಹಳೇದಕ್ಕೆಲ್ಲ ಸಿಗ್ತಾ ಇದೆ. ಹೊಸ ಯೋಜನೆಗಳು ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಬರೆದ್ಬಿಟ್ಟವ್ರೆ. ಯಾವುದೇ ಹೊಸ ಯೋಜನೆ ತಗೋಬೇಡಿ, ಹಳೇದನ್ನು ಏನೇನು ಮಾಡಿದ್ದೀವಿ ಅದರೊಳಗೆ ಕೆಲವು ಅಕ್ವಿಜೇಷನ್ ಬಿಟ್ಟರೆ ಬಾಕಿ ದುಡ್ಡೆಲ್ಲ ನಾವೇ ಮಾಡ್ತಾಯಿದ್ದೀವಿ. ನಿಮ್ಗೆ ಗೊತ್ತಿದೆ, ಮೇಲ್ ಸೇತುವೆ ಕೆಳ ಸೇತುವೆ 100% ನಮ್ಮದೇ, ಬೇರೆ ಬೇರೆ ಯೋಜನೆಗಳು ನಮ್ಮದೇ. ಹೊಸ ಯೋಜನೆಗಳನ್ನು ಮಾಡೋದಕ್ಕೆ ಮಾತ್ರ ಕೆಲವು ಕಡೆ ಸಹಕಾರವನ್ನು ಕೊಡ್ತಿದ್ದಾರೆ. ಒಂದು ರಾಜ್ಯ ಸರ್ಕಾರ ಈ 2 ವರ್ಷದಲ್ಲಿ ನನ್ನ ನಿರೀಕ್ಷೆಗೆ ನಂದೇನಿತ್ತು ಅಷ್ಟು ಬರದೇ ಇದ್ದರೂ ಕೂಡ
ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೊಸ ಸಿಎಂ ಬಂದಿದ್ದಾರೆ, ಹೊಸ ನಿರೀಕ್ಷೆಗಳೇನೋ ಇದೆಯಾ ಅಂತ ರಾಜ್ಯಕ್ಕೆ? ಏನೇನೋ ಮಾಡ್ತಾವ್ರೆ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇಂಧನ ಮಾಡ್ತೀನಿ, ಚಂದ್ರನ ಮಾಡ್ತೀನಿ, ಭೂಲೋಕ ಮಾಡ್ತೀನಿ. ನೋಡೋಣ ಇನ್ನೊಂದು 2 ತಿಂಗಳು ಅದೇನು ಭೂಲೋಕ ಮಾಡೋಕ್ಕೆ ಬಿಡ್ತಾರಾ ಇಲ್ಲ ಕಾಲು ಎಳಿತಾರಾ? ನಾವೇನೋ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳೋದು ಬೇಡ. ಯಾರು ಕಾಲು ಎಳಿತಾರೆ ಅಂತ ಇದ್ಯಾರು ಎಳಿತಾರೆ? ಅವರೇ ಹೇಳ್ಕೊಳ್ತಾರೆ, ಆ ಪಾರ್ಟಿಯವರೇ ಮಾಡ್ತಾರೆ. ಯಾವತ್ತೂ ನೋಡ್ರಿ ಕಾಂಗ್ರೆಸ್ ಪಾರ್ಟಿಲಿ ಬುದ್ಧಿವಂತರನ್ನ ಕಷ್ಟಪಡ್ತೀನಿ ಅನ್ನೋರನ್ನ ಸುಲಭವಾಗಿ ಬಿಟ್ಟು ಹೇಳಿ ಏನು ಮಾಡಿದ್ರು ಸಿದ್ದರಾಮಯ್ಯನ? ಏನು 24 ಅವರ್ಸು ಎಲ್ಲ ಕೇವಲ 10-15 ನಿಮಿಷದಲ್ಲಿ ತೆಗೆದು ಬಿಸಾಕಿದ್ರು. ಭಾರತೀಯ ಜನತಾ ಪಾರ್ಟಿನೇ ಬೇರೆ, ನಮ್ಮ ಚಿಂತನೆಯೇ ಬೇರೆ, ಅವ್ರ ಚಿಂತನೆಯೇ ಬೇರೆ. ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸ್ವಾಗತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.